ವೀಕ್ಷಕರೇ, ನಾವಿಂದು ಲಾಲ್ಬಾಗ್ ಸಸ್ಯ ತೋಟದ ಒಂದು ಪ್ರಮುಖ ಮತ್ತು ಹೃದಯ ಭಾಗವಾದಂಥ ರಾಜವೃತ್ತ ಪ್ರದೇಶಕ್ಕೆ ಹೊಂದಿಕೊಂಡಂಥ ನೆರಳು ಉದ್ಯಾನವನದಲ್ಲಿದ್ದೀವಿ. ಸೊ ತಮಗೆ ಗೊತ್ತು, ಸಸ್ಯಗಳು ಹಲವಾರು ಹವಾಗುಣದಲ್ಲಿ ಬೆಳೀತಕ್ಕಂಥ ಒಂದು ಹೊಂದಾಣಿಕೆಯನ್ನು ಹೊಂದಿರ್ತವೆ. ಅಂದರೆ ಪೂರ್ಣವಾದ ಬಿಸಿಲಿನಲ್ಲಿ ಬೆಳೀತಕ್ಕಂಥ ಕೆಲವು ಸಸ್ಯಗಳಿದ್ದರೆ, ಒಂದು ಅರೆಬೆರೆ ಬಿಸಿಲಿನಲ್ಲಿ ಟ್ರಾನ್ಸ್ಪರೆಂಟ್ ಲೈಟ್ನಲ್ಲಿ ಬೆಳೀತಕ್ಕಂಥ ಕೆಲವು ಸಸ್ಯಗಳಿರ್ತವೆ, ಮತ್ತು ಒಂದು ಡಾರ್ಕ್ ಲೈಟ್ನಲ್ಲಿ ಕೂಡ ಬರ್ತಕ್ಕಂಥ ಕೆಲವು ಸಸ್ಯಗಳಿರ್ತವೆ. ಅದೇ ರೀತಿ ನೀರಿನಲ್ಲಿ ಬೆಳೀತಕ್ಕಂಥ ಸಸ್ಯಗಳನ್ನು ಕೂಡ ನೋಡ್ಬೋದು. ಅಂದರೆ ಈ ಒಂದು ಪ್ರಕೃತಿನಲ್ಲಿ ಅಸಂಖ್ಯಾತ ಸಸ್ಯ ಪ್ರಭೇದಗಳೇನಿದೆ ಅವು ಹಲವಾರು ರೀತಿಯ ಒಂದು ಅಡಾಪ್ಟಿವ್ ನೇಚರನ್ನು ಹೊಂದಿರ್ತದೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಅದ್ಭುತವಾದಂಥ ಶೇಡ್ ಗಾರ್ಡನ್. ಇದು ಬ್ರಿಟಿಷ್ ಕಾಲದಲ್ಲಿ ರೂಪುಗೊಂಡಂಥ ಒಂದು ಗಾರ್ಡನ್. ಆದರೆ ಇಲ್ಲಿ ಯಾವುದೇ ಸಸ್ಯಗಳು ಇಲ್ಲದೇ ಸುಮಾರು 5 ದಶಕಗಳಿಂದ ಇದು ಒಂದು ಪಾಳು ಬಿದ್ದಂಥ ಸ್ಥಳ ಆಗಿತ್ತು. ಪ್ರಸ್ತುತ ಇದನ್ನು ಕಳೆದ 2 ವರ್ಷಗಳ ಪ್ರಯತ್ನದಿಂದ ಅದ್ಭುತವಾದಂಥ ಒಂದು ಶೇಡ್ ಗಾರ್ಡನ್ ಆಗಿ ನಾವು ಅಭಿವೃದ್ಧಿ ಮಾಡಿದ್ದೀವಿ. ಸೊ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ವಿಶೇಷ ಬಗೆಯ ಫನ್ಸ್. ಸೊ ಅಂದರೆ ಇಲ್ಲಿ ಭಾಳಷ್ಟು ಮರಗಿಡಗಳಿದೆ. ಇಲ್ಲಿ ಶೇಕಡ 40ರಿಂದ 45ರಷ್ಟು ಸೂರ್ಯನ ಬೆಳಕು ಬೀಳುತ್ತೆ. ಅದು ಉಳಿದಂತೆ ನೆರಳಿನ ವಾತಾವರಣ ಇದೆ. ಇಂಥ ಹವಾಗುಣಕ್ಕೆ ಸೂಕ್ತ ಆಗ್ತಕ್ಕಂಥ ಹಲವಾರು ಸಸ್ಯ ಪ್ರಭೇದಗಳನ್ನು ಒಂದು ಸಪ್ರೇಟು ದ್ವೀಪದ ಆಕಾರಗಳಲ್ಲಿ ಅಲ್ಲಲ್ಲೇ ನಾವು ಬೆಳೆಸುವುದರ ಮೂಲಕ ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಆಸಕ್ತರು ಈ ನೆರಳು ಉದ್ಯಾನವನದಲ್ಲಿ ನಡೆದಾಡಿ ಈ ಎಲ್ಲ ಸಸ್ಯಗಳನ್ನು ತಿಳ್ಕೊಳ್ತಕ್ಕಂಥ ಒಂದು ವಿಶೇಷವಾದಂಥ ಅನುಭವ ಮತ್ತು ಸಸ್ಯಶಾಸ್ತ್ರೀಯ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೂ ಕೂಡ ಇದೊಂದು ವೇದಿಕೆಯಾಗಿದೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಬಗೆಯ ಫನ್ಸ್ಗಳಿಗೆ ಸಾಮಾನ್ಯವಾಗಿ ಉತ್ತಮವಾದಂಥ ಆರ್ದ್ರತೆ ಬೇಕು, ಮತ್ತು ಒಂದು ಸೆಮಿ ಶೇಡ್ ಕಂಡೀಷನ್ ಬೇಕು. ಅಂಥ ಒಂದು ವಾತಾವರಣ ಇರೋದ್ರಿಂದ ಇಲ್ಲಿ ಅತ್ಯಂತ ಹುಲುಸಾಗಿ ಈ ಒಂದು ಗಿಡಗಳು ಇಲ್ಲಿ ಬೆಳೀತಾ ಇದೆ. ಹಾಗೆಯೇ ಇಲ್ಲಿ ತಾವು ನೋಡೋದಾದರೆ ಮರಾಂಟಾಸ್ ಅಂತ ಕರಿತೀವಿ ನಾವು. ಈ ಮರಾಂಟಾಗಳು ಈ ಒಂದು ನೆರಳಿನಲ್ಲಿ ಬರ್ತಕ್ಕಂಥ ಸೆಮಿ ಶೇಡಲ್ಲಿ ಬರ್ತಕ್ಕಂಥ ಅದ್ಭುತವಾದಂಥ ಗಿಡ. ಇದರಲ್ಲಿ ಹಲವು ಬಗೆಗಳಿದೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ಡ್ವಾರ್ಫ್ ವೆರೈಟಿ ಆಫ್ ಮರಾಂಟಾ. ಇದನ್ನು ಮಾಸ್ ಆಗಿ ನಾವು ಹಾಕಿದಾಗ ಒಂದು ವಿಶೇಷವಾದಂಥ ಒಂದು 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 ಆಕರ್ಷಣೆಯನ್ನು ನಾವು ಉಂಟು ಮಾಡ್ತೇವೆ. ಹಾಗೆಯೇ ಫಿಲ್ಲೋಡೆಂಡ್ರಾನ್ಸ್. ಸೊ ನಮ್ಮಲ್ಲಿ ಇಂಡೋರ್ ಪ್ಲಾಂಟ್ಸ್ ಅಂತ ನಾವೇನು ಹೇಳ್ತೇವೆ, ಒಳಾಂಗಣ ಗಿಡಗಳು, ಅದಕ್ಕೆ ಬಹುತೇಕ ಇಂಡೋರ್ ಪ್ಲಾಂಟ್ಸು ಹುಲುಸಾಗಿ ಬೆಳಿತವೆ. ಈ ಪಾರ್ಷಿಯಲ್ ಶೇಡಲ್ಲಿ ಕೂಡ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತವೆ. ಅಂತಹ ಒಂದು ಬಗೆಯ ಫಿಲೋಡೆಂಡ್ರನ್ ನಾವು ಇಲ್ಲಿ ಕಾಣ್ಬೋದಾಗಿದೆ. ಮತ್ತು ಈ ಆರ್ಕಿಡ್ಸ್, ಗಿಡಗಳ ಬಗ್ಗೆ ತಾವೆಲ್ಲ ತಿಳಿದಿದ್ದೀರಿ. ಆದರೆ ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಸ್ಪ್ಯಾಥೋಗ್ಲಾಟಿಸ್ ಅಥವಾ ಗ್ರೌಂಡ್ ಆರ್ಕಿಡ್ ಅಂತ ಕರಿತೀವಿ. ಇದು ವೈವಿಧ್ಯಮಯವಾದಂಥ ಬಣ್ಣ ಬಣ್ಣದ ಹೂಗಳನ್ನ ಬಿಡುತ್ತೆ. ಇಲ್ಲಿ ತಾವು ನೋಡ್ತಾ ಇದ್ದಾರೆ ಪಿಂಕಿಶ್ ಫ್ಲವರ್ ಇದೆ, ಅಲ್ಲಿ ಹಳದಿ ಕಲರ್ ಇದೆ. ಸೊ ಈ ರೀತಿ ಗ್ರೌಂಡ್ ಆರ್ಕಿಡ್ ಕೂಡ ಇಂಥ ವಾತಾವರಣದಲ್ಲಿ ಬರ್ತಕ್ಕಂಥ ಒಂದು ವಿಶೇಷ ಬಗೆಯ ಗಿಡ ಆಗಿದೆ. ಮತ್ತು ನಾವಿಲ್ಲಿ ಏನು ಮಾಡಿದ್ದೇವೆ, ಪ್ರತಿಯೊಂದು ಮರಕ್ಕೂ ಕೂಡ ಒಂದೊಂದು ಬಗೆಯ ಫಿಲ್ಲೋಡೆಂಡ್ರಾನ್ಗಳನ್ನ ಬೆಳೆಸಿದ್ದೇವೆ. ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ವೇರಿಗೇಟೆಡ್ ಫಿಲ್ಲೋಡೆಂಡ್ರಾನ್. ಸೊ ಇದು ಬಹುಶಃ ಈಗ ಇಲ್ಲಿ ಮರ ಏನು ನೋಡ್ತಾ ಇದ್ದೀವಿ, ಇಲ್ಲಿ ನಮಗೆ ಭಾಳಷ್ಟು ಪಾಮ್ ಜಾತಿಯ ಗಿಡಗಳಿದೆ. ಸೊ ಈ ಒಂದು ಮರಕ್ಕೆ ಇದು ಸುಮಾರು 20 ಅಡಿ 30 ಅಡಿ ಹಬ್ಕೊಂಡು ಅದು ತಾನಾಗಿಯೇ ಬೇರುಗಳನ್ನ ಕೊಟ್ಟು ಹುಲುಸಾಗಿ ಬೆಳೆಯುತ್ತೆ. ಆ ಸಂದರ್ಭದಲ್ಲಿ ದೀಸ್ ಪ್ಲಾಂಟ್ಸ್ ವಿಲ್ ವರ್ಕ್ ಆಸ್ ಎ ಇನ್ವಿಸಿಬಲ್ ಸ್ಪ್ರಿಂಕ್ಲರ್. ತಮಗೆಲ್ಲ ಗೊತ್ತಿದೆ, ಎಲ್ಲ ಮರಗಿಡಗಳು ಕೂಡ ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ಇಟ್ಕೊಂಡು ಎಲೆಗಳ ಮುಖಾಂತರ, ಟ್ರಾನ್ಸ್ಪಿರೇಷನ್ ಮುಖಾಂತರ ನಮಗೆ ಕಾಣದ ಹಾಗೆ ನೀರನ್ನು ಹವಾಗುಣಕ್ಕೆ ಬಿಡುತ್ತೆ. ಹಾಗಾಗಿ ಈ ಎಲ್ಲ ಹಬ್ತಕ್ಕಂಥ ಗಿಡಗಳೆಲ್ಲ ಇನ್ವಿಸಿಬಲ್ ಸ್ಪ್ರಿಂಕ್ಲರ್ಸ್ ಆಗಿ ವರ್ಕ್ ಮಾಡುತ್ತೆ. ಹಂಗಾಗಿ ಇಂಥ ಹವಾಗುಣಕ್ಕೆ ಬಂದಾಗ ನಮಗೆ ಒಂದು ತಂಪಾದಂಥ ಅನುಭವ ಕಾಣ್ತಕ್ಕಂಥದ್ದು ತಾವೆಲ್ಲ ಕಡೆ ನೋಡಿದಿರಿ. ಮತ್ತು ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಆಕರ್ಷಕವಾದಂಥ ಸ್ಪೈಡರ್ ಪ್ಲಾಂಟ್ಸ್. ಸೊ ಈ ಒಂದು ಸಾಮಾನ್ಯವಾದಂಥ ಒಂದು ಅಲಂಕಾರಿಕ ಗಿಡ, ಅದನ್ನು ಕೂಡ ಒಂದು ವಿಶೇಷವಾಗಿ ಒಂದು ಪರ್ಟಿಕ್ಯುಲರ್ ಪ್ಯಾಕ್ನಲ್ಲಿ ಬೆಳೆಸಿದಾಗ ಅದು ಒಂದು ವಿಶೇಷವಾದಂಥ ಆಕರ್ಷಣೆಯನ್ನು ಉಂಟು ಮಾಡುತ್ತೆ. ಮತ್ತು ಇಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಇನ್ನೊಂದು ಬಗೆಯ ಫಿಲ್ಲೋಡೆಂಡ್ರಾನ್. ಮತ್ತು ಈಗಾಗಲೇ ನಾನು ಹೇಳಿದಾಗೆ ಒಂದು ಆ್ಯಕ್ಚುಲಿ ಮರಾಂಟಾಸ್ ಅಂತ ಹೇಳಿದೆ, ಅದರಲ್ಲಿ ಹಲವಾರು ಬಗೆಗಳಿದೆ. ಸೊ ಇದು ಕೂಡ ಇನ್ನೊಂದು ಜಾತಿಯ ಮರಾಂಟಾ. ಮತ್ತು ಝೀಬ್ರಾ ಪ್ಲಾಂಟ್ಸ್ ಇದೆ. ಮತ್ತು ನಮ್ಮಲ್ಲಿ ಈಗಾಗಲೇ ಅಲೋಕೇಶಿಯಾಸು ಅತ್ಯಂತ ಇಲ್ಲಿ ತಾವು ನೋಡ್ತಾ ಇದ್ದೀರಾ, ಇದು ಬಹಳ ವಿಶೇಷವಾದಂಥ ಒಂದು ಗ್ರೌಂಡ್ ಕವರ್ ಆಗಿ ಕೂಡ ನಾವು ಭೂದೃಶ್ಯದಲ್ಲಿ ಬಳಸ್ತೇವೆ. ಅಥವಾ ಹ್ಯಾಂಗಿಂಗ್ ಬಾಸ್ಕೆಟ್ಸ್ಗೂ ಕೂಡ ಇದು ಒಂದು ವಿಶೇಷವಾದಂಥ ವಿನ್ಯಾಸವನ್ನು ಕೊಡುತ್ತೆ. ಈ ಎಲ್ಲ ಹಸಿರು ಗಿಡಗಳ ನಡುವೆ ಇದು ತನ್ನ ವರ್ಣ ಮತ್ತು ಬಣ್ಣಗಳಿಂದ ತನ್ನ ಹತ್ರ ಆಕರ್ಷಿಸುತ್ತೆ. ಮತ್ತು ಅಲ್ಲಿ ತಾವು ನೋಡ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಬಗೆಯ ಅಲೋಕೇಶಿಯಾ ಗಿಡಗಳು. ಅಲೋಕೇಶಿಯಾಸ್ದಲ್ಲಿ ಹಲವಾರು ಬಗೆಗಳಿದೆ. ಅದರಲ್ಲಿ ಈ ಒಂದು ಅಲೋಕೇಶಿಯಾ ನಾವು ಎಲಿಫೆಂಟ್ ಇಯರ್ ಅಥವಾ ಆನೆ ಕಿವಿಯ ಆಕಾರದಲ್ಲಿ ಬಹಳ ಬೃಹದಾಕಾರವಾಗಿ ಬೆಳೀತಕ್ಕಂಥ ಅಲೋಕೇಶಿಯಾಸ್, ಇದರಲ್ಲಿ ವೈವಿಧ್ಯಮಯವಾದಂಥ ವಿಧಗಳಿದೆ. ಇಲ್ಲಿ ಹಸಿರು ಬಗೆಯ ಒಂದು ಅಲೋಕೇಶಿಯಾವನ್ನು ನಾವು ನೋಡ್ಬೋದು. ಮತ್ತು ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಒನ್ಸ್ ಅಗೇನ್ ಇದು ಫಿಲ್ಲೋಡೆಂಡ್ರಾನ್. ಇದನ್ನು ನಾವು ಫಿಲ್ಲೋಡೆಂಡ್ರಾನ್ ವೈಜ್ಞಾನಿಕವಾಗಿ ಸಿಲೋನ್ ಗೋಲ್ಡ್ ಅಂತ ನಾವು ಕರಿತೀವಿ. ಆಕರ್ಷಕವಾದಂಥ ಒಂದು ಫ್ಲೋರೆಸೆಂಟ್ ಬಣ್ಣವನ್ನು ಹೊಂದಿರೋದ್ರಿಂದ ಎಲ್ಲರನ್ನೂ ಕೂಡ ತನ್ನತ್ತ ಆಕರ್ಷಿಸ್ತಕ್ಕಂಥ ಒಂದು ವಿಶೇಷ ಸೌಂದರ್ಯವನ್ನು ಈ ಗಿಡಗಳು ಹೊಂದಿದೆ. ಮತ್ತು ಇಲ್ಲಿ ಹಲವಾರು ಬಗೆಯ ನಾವು ಲಿಲ್ಲಿ ಗಿಡಗಳನ್ನು ಕೂಡ ಬೆಳೆಸಿದ್ದೇವೆ.
ಮತ್ತು ಈ ಫಿಲೋಡೆಂಡ್ರಾನ್ ಹಬ್ಬುವ ಬಗೆಗಳನ್ನು ನೋಡಿದ್ದೇವೆ. ಆದರೆ ಫಿಲೋಡೆಂಡ್ರಾನ್ಸಲ್ಲಿ ಬುಷ್ ಟೈಪ್ ಕೂಡ ಇದೆ. ಇಲ್ಲಿ ತಾವು ನೋಡ್ತಾ ಇರತಕ್ಕಂಥದ್ದು ಒಂದು ವಿಶೇಷ ಬಗೆಯ ಬುಷ್ ಟೈಪ್ ಫಿಲೋಡೆಂಡ್ರಾನ್. ಇದನ್ನು ಸಿಂಗಲ್ ಪ್ಲಾಂಟ್ ಆಗಿ ಬೆಳೆಸಿದರೆ ಸುಮಾರು 4 ರಿಂದ 5 ಅಡಿ ಎತ್ತರಕ್ಕೆ ಬೆಳೆದು ಬಹಳ ದೊಡ್ಡ ದೊಡ್ಡ ಎಲೆಗಳನ್ನು ಕೊಡುತ್ತೆ. ಆಮೇಲೆ ಪ್ರತಿ ಒಂದೊಂದು ಗಿಡಗಳು ಕೂಡ ಇಟ್ ವಿಲ್ ಸರ್ವ್ ಆಸ್ ಅ ಸ್ಪೆಸಿಮನ್ ಪ್ಲಾಂಟ್. ಮತ್ತು ಹಾಗೆಯೇ ನಾವು ಈ ಫನ್ಸ್ಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡ್ವಿ. ಎಲ್ಲೆಲ್ಲಿ ಗಾಳಿನಲ್ಲಿ ನಮಗೆ ಆರ್ದ್ರತೆ ಇರುತ್ತೋ ಅಂಥ ಕಡೆ ಈ ಫನ್ಸ್ಗಳು ಬಹಳ ಉಲಸಾಗಿ ಬೆಳೆಯುತ್ತೆ. ಸೊ ಇದರಲ್ಲಿ ಇನ್ನೊಂದು ಬಗೆಯ ಫರ್ನನ್ನು ಕೂಡ ನಾವು ಈ ಭಾಗದಲ್ಲಿ ಹಾಕಿರ್ತಕ್ಕಂಥದ್ದನ್ನು ಕಾಣ್ಬೋದು. ಮತ್ತು ಸ್ಪೆಥಿಫೈಲಮ್, ಈ ನೆರಳಿನಲ್ಲಿ ಸ್ವಲ್ಪ ಸೆಮಿ ಶೇಡಲ್ಲಿ ಹೂ ಬರ್ತಕ್ಕಂಥ ಗಿಡಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಸ್ಪ್ಯಾಥಿಫೈಲಮ್ ಅಂತ ಕರಿತೀವಿ. ಈ ಸ್ಪ್ಯಾಥಿಫೈಲಮ್ನಲ್ಲಿ ಮಿನಿಯೇಚರ್ ಟೈಪ್ ಇದೆ, ಮೀಡಿಯಂ ಸೈಜ್ ಇದೆ ಮತ್ತು ಜೈಂಟ್ ಸ್ಪ್ಯಾಥಿಫೈಲಮ್ ಕೂಡ ಇದೆ. ಇಲ್ಲಿ 3 ಬಗೆಯ ಸ್ಪ್ಯಾಥಿಫೈಲಮ್ಗಳನ್ನು ಕೂಡ ನಾವಿಲ್ಲಿ ಬೆಳೆಸಿರ್ತಕ್ಕಂಥದ್ದು ವಿಶೇಷ ಅಂತ ಹೇಳ್ಬೋದು. ಹಾಗೆಯೇ ಮುಂದುವರೆದು ನಾವು ಈ ಕಡೆ ನೋಡೋದಾದರೆ ಈ ಒಂದು ಬೃಹತ್ ವೃಕ್ಷಕ್ಕೆ ನಾವೀಗಾಗಲೇ ಹೇಳಿದಾಗೆ ಹಲವಾರು ಬಗೆಯ ಫಿಲೋಡೆಂಡ್ರಾನ್ಸ್ಗಳನ್ನ ಹಬ್ಬಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಬಹುಶಃ ಇನ್ನೆರಡು ವರ್ಷದ ಅವಧಿನಲ್ಲಿ ಸೊ ಇದು ಸುಮಾರು 20 ರಿಂದ 30 ಅಡಿ ಎತ್ತರಕ್ಕೆ ಈ ಫಿಲೋಡೆಂಡ್ರಾನ್ಗಳು ಬೆಳೆಯುತ್ತೆ. ಆ ಮೂಲಕ ದೂರದಿಂದಲೇ ನಮಗೆ ಒಂದು ವಿಶೇಷವಾದಂಥ ಆಕರ್ಷಣೆಯನ್ನು ಕೂಡ ಉಂಟು ಮಾಡುತ್ತೆ. ಸೊ ಈ ರೀತಿ ನಾವು ಒಂದು ಮರಕ್ಕೆ ಸಮೀಪವಾಗಿ ಈ ಒಂದು ಫಿಲೋಡೆಂಡ್ರಾನ್ಗಳನ್ನು ನೆಟ್ಟಿದ್ದೆ ಆದರೆ ಅದಕ್ಕೆ ಯಾವುದೇ ಸಪೋರ್ಟನ್ನು ಕೊಡುವಂಥ ಅಗತ್ಯ ಇಲ್ಲ. ಅದಾಗಿದ್ದದೇ ರೂಟ್ಗಳನ್ನು ಬೇರುಗಳನ್ನು ಬಿಟ್ಟು ಬಹಳ ಎತ್ತರಕ್ಕೆ ಎಬ್ಕೊಂಡು ಹೋಗಿರ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರ್ತವೆ. ಮತ್ತು ಈ ಒಂದು ಫರ್ನ್ಗಳಲ್ಲಿ ಇನ್ನೊಂದು ಬಗೆಯ ಫರ್ನನ್ನು ಕೂಡ ಇಲ್ಲಿ ನಾವು ವಿಶೇಷವಾಗಿ ಪ್ಲ್ಯಾಂಟ್ ಮಾಡಿ ಇದನ್ನು ಕನ್ಸರ್ವ್ ಮಾಡಿದ್ದೀವಿ. ಮತ್ತು ಏನು ನಮ್ಮ ಫಿಲೋಡೆಂಡ್ರಾನಿನ ಮತ್ತೊಂದು ಬಗೆಯ ಒಂದು ಕ್ಲಸ್ಟರನ್ನು ಕೂಡ ನಾವಿಲ್ಲಿ ವಿಶೇಷವಾಗಿ ನೋಡ್ಬೋದು. ಒಟ್ಟಾರೆ ಈ ಒಂದು ನೆರಳು ಉದ್ಯಾನವನ ಕೇವಲ ಒಬ್ಬರಿಗಲ್ಲ, ಇದು ಸಾಮಾನ್ಯ ಜನರಿಗೆ ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳಿಗೆ ಮತ್ತು ವಿಶೇಷವಾಗಿ ಈ ಒಂದು ಪರಿಸರದ ಬಗ್ಗೆ, ಗಿಡಗಳ ವೈವಿಧ್ಯತೆಯ ಬಗ್ಗೆ ತಿಳಿದುಕೊಳ್ಳಲು ಅತ್ಯಂತ ಆಸಕ್ತಿ ಇರತಕ್ಕಂಥವ್ರಿಗೆ ಪ್ರತಿಯೊಂದು ಗಿಡಗಳ ವಿವರಗಳು, ಅದು ಹೇಗೆ ಬೆಳೆಯುತ್ತೆ, ಅದರ ಒಂದು ಆಕಾರ ಹೇಗಿರ್ತದೆ, ಅದರ ಸೌಂದರ್ಯ ಹೇಗಿರ್ತದೆ, ಅದರ ಒಂದು ಟ್ಯಾಕ್ಸಾನಮಿಕ್ ಇಂಪಾರ್ಟೆನ್ಸ್ ಏನು, ಸೊ ಹೀಗೆ ಎಲ್ಲ ವಿವರಗಳನ್ನು ತಿಳ್ಕೊಳ್ಳಿಕ್ಕೆ ಈ ನಮ್ಮ ಶೇಡ್ ಗಾರ್ಡನ್ ಮುಖ್ಯವಾದಂಥ ವೇದಿಕೆಯಾಗಿದೆ.